ರಾಯಚೂರು ಜಿಲ್ಲೆಯ ಮಾನ್ವಿ ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂಬ ಒತ್ತಾಯ ಈಗ ಜೋರಾಗಿದೆ. ಮಾನ್ವಿಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರು ಒಟ್ಟಾಗಿ ಸೇರಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಬಗ್ಗೆ ಮನವಿ ಮಾಡಿದ್ದಾರೆ. ಮಾನ್ವಿ ಶಾಸಕರಾದ ಅಂಪಯ್ಯ ನಾಯಕ ಅವರು ಈಗಾಗಲೇ 3 ಬಾರಿ ಗೆದ್ದಿರುವ ಸೀನಿಯರ್ ಲೀಡರ್. ಹಾಗೆ ರಾಯಚೂರು ಗ್ರಾಮೀಣ ಕ್ಷೇತ್ರದ ಬಸನಗೌಡ ದದ್ದಲ್ ಅವರು ಕೂಡ ನಮ್ಮ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದ್ದಾರೆ. ಸದ್ಯ ಎಸ್ಟಿ ಕೋಟದ ಕೆಲವು ಸಚಿವ ಸ್ಥಾನಗಳು ಖಾಲಿ ಇರುವುದರಿಂದ ನಮ್ಮ ಜಿಲ್ಲೆಯ ಈ ಇಬ್ಬರು ನಾಯಕರಿಗೆ ಸಚಿವ ಸ್ಥಾನ ಕೊಟ್ಟರೆ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೆ ದೊಡ್ಡ ಬೂಸ್ಟ್ ಸಿಗುತ್ತದೆ ಎಂಬುದು ಸಮಾಜದ ಮುಖಂಡರ ಆಶಯವಾಗಿದೆ. ಈ ಹಿನ್ನೆಲೆಯಲ್ಲೇ ಜಿಲ್ಲೆಗೆ ಸೂಕ್ತ ಆದ್ಯತೆ ನೀಡಬೇಕೆಂದು ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಈ ಇಬ್ಬರು ಸಮರ್ಥ ನಾಯಕರಿಗೆ ಸಚಿವ ಸ್ಥಾನ ನೀಡಲೇಬೇಕು ಎಂಬ ಹಕ್ಕೊತ್ತಾಯ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆ ಸ್ಥಾನವನ್ನು ಕೂಡ ಮತ್ತೆ ಬಿ ನಾಗೇಂದ್ರ ಅವರು ಒಂದು ಸ್ಥಾನವನ್ನು 2 ಅಂಗಿ ಉಳಿಸಿ ಬಂದು ಸುಮಾರು 3 ವರ್ಷ ಹಂಗೆ ಖಾಲಿ ಇಡುವುದರ ಮೂಲಕ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿರುತ್ತದೆ. ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಒಂದು ಸಚಿವ ಸಂಪುಟದಲ್ಲಿ ಸುಮಾರು ಇಂದಿನ ಸಚಿವ ಸಂಪುಟದಂತೆ 3 ಜನ ಶಾಸಕರನ್ನು ತಮ್ಮ ಸಚಿವ ಸಂಪುಟ ಸೇರಿಸುವ ಮೂಲಕ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಬೇಕು. ಅದರ ಜೊತೆಗೆ ಸುಮಾರು 3.5% ಇರ್ತಕ್ಕಂಥ ನಮ್ಮ ನಾಯಕ ಸಮಾಜವನ್ನ ಮೀಸಲಾತಿ ಇರ್ತಕ್ಕಂಥ ಸುಮಾರು 15 ಜನ ಶಾಸಕರು ಇರ್ತಕ್ಕಂಥ ನಮ್ಮದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ 15 ಜನ ಶಾಸಕರು ಇರ್ತಾರ. ಎಲ್ಲರೂ ನಮಸ್ಕಾರ. ನಮ್ಮ ಹೆಸರು ಹನುಮೇಶ್ ನಾಯ್ಕ್ ಸದಾಪುರ್, ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾ ಘಟಕ ಅಧ್ಯಕ್ಷರು ರಾಯಚೂರು. ಈ ಮೂಲಕ ತಿಳಿಯಪಡಿಸೋದೇನೆಂದ್ರೆ, ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರ ಹತ್ರ ನಮ್ದೊಂದು ಮನವಿ ಸಮಾಜ ವತಿಯಿಂದ ಏನಪ್ಪ ಅಂತಂದ್ರೆ, ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮಾಜವನ್ನು ಜನಸಂಖ್ಯೆ ಹೊಂದಿರುವಂತ ಒಂದು ಜಿಲ್ಲೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಶಾಸಕರನ್ನ ಹೊಂದಿದಂತ ಜಿಲ್ಲೆ. ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ವತಿಯಿಂದ ನಾವು ಮನವಿ ಮಾಡಿಕೊಳ್ಳೋದಿಷ್ಟೇ, ಈ ಒಂದು ಜಿಲ್ಲೆಗೆ ನಮ್ಮ ಸಮಾಜದ ಯಾರಾದ್ರೂ ಒಬ್ಬರನ್ನ ಸಚಿವರನ್ನಾಗಿ ಮಾಡ್ಬೇಕಂತೇಳಿ ನಾವು ಈ ಸಮಾಜದ ಮುಖಾಂತರ ನಾವು ಕೇಳಿಕೊಳ್ತೇವೆ. ಇವತ್ತಿನ ದಿನದಲ್ಲಿ ಬಹಳ ಸತಿ ನಮ್ಮ ಸಚಿವರು ಬಹಳಷ್ಟು ಜನಸಂಖ್ಯೆ ಇರುವಂತ ಏರಿಯಾದಲ್ಲಿ ಇವತ್ತು ಆಲ್ರೆಡಿ ಒಬ್ಬೊಬ್ರು 3 ಸತಿ ಗೆದ್ದು MLA ಆಗಿದ್ದಾರೆ, ಒಬ್ಬೊಬ್ರು 2 ಸತಿ ಗೆದ್ದಿದ್ದಾರೆ, ಇನ್ನೊಬ್ರು 2 ಸತಿ ಗೆದ್ದಿದ್ದಾರೆ. ಇಂಥ ಒಬ್ಬ ನಮ್ಮ ಸಚಿವರನ್ನ ಗುರುತಿಸಿ, ಇಂಥ ಒಬ್ಬ ಶಾಸಕರನ್ನ ಗುರುತಿಸಿ ಏನು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಏನು ನಾವು ಈ ಸರ್ಕಾರ ಬಂದಾಗಲಿಂದ ನಾವು ಗಮನಿಸ್ತಾ ಬಂದಿದ್ದು ಏನಪ್ಪ ಅಂತಂದ್ರೆ, ನಮ್ಮ ಸಮಾಜಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾನೆ ಬಂದಿದೆ. ಇವತ್ತು ಶ್ರೀಮಾನ್ಯ ನಮ್ಮ ಸಮಾಜ ಹಿರಿಯರು